ನಮಸ್ಕಾರಗಳು. ಇವತ್ತು ನನ್ನ ಸಂಗೀತದ 204ನೇ ಎಪಿಸೋಡ್ನಲ್ಲಿ ಪ್ರಶ್ನೋತ್ತರಗಳನ್ನು ಮುಂದುವರಿಸ್ತಾ ಇದ್ದೇನೆ. ಕ್ವಶನ್ ನಂಬರ್ 30ನೇ ಕ್ವಶನ್ನು, ಸಂಗೀತ ಸಾಮ್ರಾಟರಾದಂಥ ತಾನ್ಸೇನ್ ಅವರ ಮೂಲ ಹೆಸರೇನು? ಸಂಗೀತ ಸಾಮ್ರಾಟರಾದಂಥ ತಾನ್ಸೇನ್ ಅವರ ಮೂಲ ಹೆಸರೇನು? ವಾಟ್ ವಾಸ್ ದ ಒರಿಜಿನಲ್ ನೇಮ್ ಆಫ್ ತಾನ್ಸೇನ್? ಹೌದು, ತಾನ್ಸೇನ್ ಅವರ ಮೂಲ ಹೆಸರೇನು? ತಾನ್ಸೇನ್ ಅಂತ ನಾವು ಅಂತೇವೆ ಖರೆ, ಆದ್ರೆ ಅವರ ಮೂಲ ಒರಿಜಿನಲ್ ಹೆಸರು ಏನು? ಆಪ್ಷನ್ ಎ ತನ್ನಾ ಮಿಶ್ರಾ, ಆಪ್ಷನ್ ಬಿ ತನ್ನಾ ಪಾಂಡೆ, ಆಪ್ಷನ್ ಸಿ ಮೊಹಮ್ಮದ್ ಖಾನ್, ಆಪ್ಷನ್ ಡಿ ಭೈರವನಾಥ್. ಈ 4ರಲ್ಲಿ ಯಾವ ಉತ್ತರವು ಸರಿ ಇದೆ ಅನ್ನೋದನ್ನು ಹೇಳಬೇಕು ಅಂದರೆ ನೋಡಿ, ತನ್ನಾ ಮಿಶ್ರಾ ಮತ್ತು ತನ್ನಾ ಪಾಂಡೆ ಆಪ್ಷನ್ ಎ ಆ್ಯಂಡ್ ಬಿ ಆಸ್ಪಾಸ್ ಹವ ಇವು. ಅದಕ್ಕೆ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಬಟ್ ಸ್ಟಿಲ್ ನಾನು ಅಭ್ಯಾಸ ಮಾಡಿದ ಪ್ರಕಾರ ಸಂಗೀತ ಸಾಮ್ರಾಟರಾದಂಥ ತಾನ್ಸೇನ್ ಅವರ ಮೂಲ ಹೆಸರು ತನ್ನಾ ಮಿಶ್ರಾ ಅಂತ ಅನ್ನೋದು ನನಗೆ ಗೊತ್ತಿದೆ. ಆದ್ದರಿಂದ ಆಪ್ಷನ್ ಎ ತನ್ನಾ ಮಿಶ್ರಾ ಅದನ್ನು ಟಿಕ್ ಮಾಡಿರಿ ವಿದ್ಯಾರ್ಥಿಗಳೇ. ಅಂದರೆ ತನ್ನಾ ಮಿಶ್ರಾ ವಾಸ್ ದ ಒರಿಜಿನಲ್ ನೇಮ್ ಆಫ್ ತಾನ್ಸೇನ್. ಓಕೆ. ಕ್ವಶನ್ ನಂಬರ್ 31, ಸಂಗೀತ ಸಾಮ್ರಾಟರಾದಂಥ ತಾನ್ಸೇನ್ ಅವರ ಗುರುಗಳ ಹೆಸರೇನು? ಸಂಗೀತ ಸಾಮ್ರಾಟರಾದಂಥ ತಾನ್ಸೇನ್ ಅವರ ಗುರುಗಳ ಹೆಸರೇನು? ಆಪ್ಷನ್ ಎ ಸ್ವಾಮಿ ಹರಿದಾಸ್, ಆಪ್ಷನ್ ಬಿ ನಂದದಾಸ್, ಆಪ್ಷನ್ ಸಿ ಕುಂದನ್ ದಾಸ್, ಆಪ್ಷನ್ ಡಿ ವಜೀರ್ ಖಾನ್. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವಪ್ಪ ಅಂತಂದರೆ ಸ್ವಾಮಿ ಹರಿದಾಸ್. ಸ್ವಾಮಿ ಹರಿದಾಸ್ ವಾಸ್ ದ ಗುರು ಆಫ್ ತಾನ್ಸೇನ್. ಅದನ್ನು ಟಿಕ್ ಮಾಡಿ, ಉಳಿಕೆವೆಲ್ಲ ಟಿಕ್ ಮಾಡೋ ಅವಶ್ಯಕತೆ ಇಲ್ಲ, ಬಿಟ್ಟು ಬಿಡ್ಯವನ. ಕ್ವಶನ್ ನಂಬರ್ 32 ಏನಪ್ಪ ಅಂದರೆ, ರಾಜಾ ಮಾನ್ಸಿಂಗ್ ತೋಮರನ ಹೆಂಡತಿ ಹೆಸರೇನು? ರಾಜಾ ಮಾನ್ಸಿಂಗ್ ತೋಮರನ ಹೆಂಡತಿ ಹೆಸರೇನು? ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಸರಸ್ವತಿ, ಆಪ್ಷನ್ ಸಿ ಕಲಾದೇವಿ, ಆಪ್ಷನ್ ಡಿ ಮೃಗನಯನಿ. ಈ 4ರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆ? ಆಪ್ಷನ್ ಡಿ ಮೃಗನಯನಿ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿರಿ ವಿದ್ಯಾರ್ಥಿಗಳೇ. ಮೃಗನಯನಿ ರಾಜಾ ಮಾನ್ಸಿಂಗ್ ತೋಮರನ ಹೆಂಡತಿ, ಅದು ಅವರ ಹೆಸರು. ಮೃಗನಯನಿ ರಾಜಾ ಮಾನ್ಸಿಂಗ್ ತೋಮರನ ಹೆಂಡತಿ ಹೆಸರು. ನೆಕ್ಸ್ಟ್ ಕ್ವಶನ್ 33ನೇ ಕ್ವಶನ್, ಕರ್ನಾಟಕಿ ಸಂಗೀತದ ಪಿತಾಮಹ ಅಂತ ನಾವು ಯಾರನ್ನು ಕರೆಯುತ್ತೇವೆ? ಕರ್ನಾಟಕಿ ಸಂಗೀತದ ಪಿತಾಮಹ ಅಂತ ನಾವು ಯಾರನ್ನು ಕರೆಯುತ್ತೇವೆ? ಆಪ್ಷನ್ ಎ ಪುರಂದರದಾಸ್, ಆಪ್ಷನ್ ಬಿ ಸ್ವಾಮಿ ಹರಿದಾಸ್, ಆಪ್ಷನ್ ಸಿ ಕುಂಬನ್ ದಾಸ್, ಆಪ್ಷನ್ ಡಿ ನಂದಕುಮಾರ್. ಇದರಲ್ಲಿ ಕರೆಕ್ಟ್ ಆನ್ಸರ್ ಅಂದರೆ ಆಪ್ಷನ್ ಎ ಪುರಂದರ್ ದಾಸ್. ಪುರಂದರ್ ದಾಸ್ ಇವರು ನಮ್ಮ ಕರ್ನಾಟಕಿ ಸಂಗೀತದ ಪಿತಾಮಹ ಅಂತೇಳಿ ನಾವು ಕರೆಯುತ್ತೇವೆ. ಓಕೆ. ಕ್ವಶನ್ ನಂಬರ್ 34, ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಯಾವ ಘರಾನೆಗೆ ಸಂಬಂಧಪಟ್ಟಿದ್ದಾರೆ? ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಯಾವ ಘರಾನೆಯ ಗಾಯಕರು? ನೋಡ್ರಿ, 2 ಕ್ವಶನ್ ಹೆಚ್ಚು ಕಡಿಮೆ ಒಂದೇ ಅವ. ಇದನ್ನು ಕನ್ಫ್ಯೂಸ್ ಮಾಡೋದು ಪರೀಕ್ಷೆಯಲ್ಲಿ. ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಯಾವ ಘರಾನೆಗೆ ಸಂಬಂಧಪಟ್ಟಾರ ಅಥವಾ ಯಾವ ಘರಾನೆಯಲ್ಲಿ ಅವರು ಹಾಡ್ತಾರ? ಆಪ್ಷನ್ ಎ ಡೆಲ್ಲಿ ಘರಾನ, ಆಪ್ಷನ್ ಬಿ ಪಂಜಾಬಿ ಘರಾನ, ಆಪ್ಷನ್ ಸಿ ಗ್ವಾಲಿಯರ್ ಘರಾನ, ಆಪ್ಷನ್ ಡಿ ಆಗ್ರಾ ಘರಾನ. ಇದರ ಕರೆಕ್ಟ್ ಆನ್ಸರ್ ಯಾವತ್ತಪ್ಪ ಅಂದರೆ ಆಪ್ಷನ್ ಸಿ ಗ್ವಾಲಿಯರ್ ಘರಾನ. ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರು ಗ್ವಾಲಿಯರ್ ಘರಾನಕ್ಕೆ ಸಂಬಂಧಪಟ್ಟವರು. ಗ್ವಾಲಿಯರ್ ಘರಾನವನ್ನು ಅವರು ಹಾಡ್ತಾರೆ. ಕ್ವಶನ್ ನಂಬರ್ 35, ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರ ಗುರುಗಳ ಹೆಸರೇನು? ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರ ಗುರುಗಳ ಹೆಸರು ಏನು? ಆಪ್ಷನ್ ಎ ಪಂಚಾಕ್ಷರಿ, ಆಪ್ಷನ್ ಬಿ ದೇವದತ್,
ಆಪ್ಷನ್ ಸಿ ಡಾಕ್ಟರ್ ಪುಟ್ಟರಾಜ್ ಅವರು, ಆಪ್ಷನ್ ಡಿ ನಂದದಾಸ್. ಆಪ್ಷನ್ ಸಿ ಡಾಕ್ಟರ್ ಪುಟ್ಟರಾಜ್ ಅವರು ಈಸ್ ದ ಕರೆಕ್ಟ್ ಆನ್ಸರ್. ಅದನ್ನು ಟಿಕ್ ಮಾಡಿ. ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಅವರ ಗುರುಗಳ ಹೆಸರು ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳವರು. ಕ್ವಶನ್ ನಂಬರ್ 36. ಪಂಡಿತ್ ವಿ ಎನ್ ಭಾತ್ಖಂಡೆ ಅವರು ಎಷ್ಟು ಥಾಟುಗಳನ್ನು ಮಾಡಿದ್ದಾರೆ? ನೋಡ್ರಿ, ಡಾಕ್ಟರ್ ಯಾರು? ಪಂಡಿತ್ ವಿ ಎನ್ ಭಾತ್ಖಂಡೆ. ವಿ ಎನ್ ಅಂದರೆ ವಿಷ್ಣು ನಾರಾಯಣ್ ಭಾತ್ಖಂಡೆ ಅವರು ಎಷ್ಟು ಥಾಟುಗಳನ್ನು ಅವರು ರಚನೆ ಮಾಡಿದ್ದಾರೆ? ಆಪ್ಷನ್ ನಂಬರ್ ಎ, ಆಪ್ಷನ್ ಎ 10, ಆಪ್ಷನ್ ಬಿ 15, ಆಪ್ಷನ್ ಸಿ 25, ಆಪ್ಷನ್ ಡಿ 8. ಇದರಲ್ಲಿ ಯಾವುದು ಕರೆಕ್ಟ್ ಇದೆ ಆನ್ಸರ? ಆಪ್ಷನ್ ಎ 10. ಪಂಡಿತ್ ವಿಷ್ಣು ನಾರಾಯಣ್ ಭಾತ್ಖಂಡೆ ಅವರು 10 ಥಾಟ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ನೋಡಿ, ಇದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂದರೆ, ವೆಂಕಟಮುಖಿ ಅನ್ನೋರು 72 ಥಾಟ್ಗಳನ್ನು ಮಾಡಿದ್ರು. ಇಡೀ ಸಂಗೀತ ಜಗತ್ತನ್ನು 72 ಥಾಟ್ದಾಗ ಹಾಕಿದ್ರು. ಮುಂದೆ ಬರುವಂಥ ರೈಟರ್, ಮುಂದೆ ಬರುವಂಥ ಸಂಗೀತ ತಜ್ಞ ಆ 72 ಎದಕ್ಕೆ ಬೇಕು ಅಂತೇಳಿ ಅವ 32ರಲ್ಲಿ ಇಡೀ ಸಂಗೀತ ಜಗತ್ತನ್ನು ಅದರಲ್ಲೇ ಹಾಕಿದ. 20ನೇ ಶತಮಾನದಾಗಿರುವಂಥ ನಮ್ಮ ವಿ ಎನ್ ಭಾತ್ಖಂಡೆ ಅವರು ಆ 32 ಥಾಟವನ್ನು ಸ್ಟಡಿ ಮಾಡಿ ಅವರು ಕೇವಲ 10 ಥಾಟದಲ್ಲಿ ಇಡೀ ಸಂಗೀತ ಜಗತ್ತವನ್ನು ಅದರಲ್ಲಿ ಹಾಕಿದ್ದಾರೆ. ಆಮೇಲೆ ಈ 10 ಥಾಟ್ಗಳನ್ನು ಭಾರತದಲ್ಲಿರುವಂಥ ಎಲ್ಲ ಸಂಗೀತಗಾರರು ಅದನ್ನು ಸ್ವಾಗತ ಮಾಡಿದ್ದಾರೆ. ಆದ್ದರಿಂದ ವಿ ಎನ್ ಭಾತ್ಖಂಡೆ ಅವರು 10 ಥಾಟ್ಗಳನ್ನು ಸೃಷ್ಟಿ ಮಾಡ್ಯಾರ. 10 ಏನೈತಲ್ಲ ಅದಕ್ಕೆ ಟಿಕ್ ಮಾಡಬೇಕು ವಿದ್ಯಾರ್ಥಿಗಳೇ. ಇನ್ನು ಸ್ವಲ್ಪ ಈ ಟೈಪ್ ಇದ್ರೆ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ಕ್ವಶನ್ ನಂಬರ್ 37. ಪಂಡಿತ್ ವಿ ಡಿ ಪಲುಸ್ಕರ್ ಯಾವ ಘರಾನೆಯ ಗಾಯಕರು? ಪಂಡಿತ್ ವಿ ಡಿ ಪಲುಸ್ಕರ್ ಯಾವ ಘರಾನೆಯ ಗಾಯಕರು? ಆಪ್ಷನ್ ಎ ಗ್ವಾಲಿಯರ್ ಘರಾನ, ಆಪ್ಷನ್ ಬಿ ಡೆಲ್ಲಿ ಘರಾನ, ಆಪ್ಷನ್ ಸಿ ಆಗ್ರಾ ಘರಾನ, ಆಪ್ಷನ್ ಡಿ ಕಿರಾನ ಘರಾನ. ಈ 4ರಲ್ಲಿ ಯಾವುದು ಕರೆಕ್ಟ್ ಇದೆ? ಗ್ವಾಲಿಯರ್ ಘರಾನ ಈಸ್ ದ ಎಕ್ಸಾಕ್ಟ್ಲಿ ಆ್ಯಂಡ್ ಕರೆಕ್ಟ್ ಆನ್ಸರ್. ಅದನ್ನು ಟಿಕ್ ಮಾಡ್ರಿ. ಪಂಡಿತ್ ವಿ ಡಿ ಪಲುಸ್ಕರ್ ಯಾವ ಘರಾನೆಯ ಗಾಯಕರು? ಗ್ವಾಲಿಯರ್ ಘರಾನೆಯ ಗಾಯಕರು. ಓಕೆ, ನೆಕ್ಸ್ಟ್ ಕ್ವಶನ್ 38. ಪಂಡಿತ್ ವಿ ಡಿ ಪಲುಸ್ಕರ್ ಅವರ ಗುರುಗಳ ಹೆಸರೇನು? ಪಂಡಿತ್ ವಿ ಡಿ ಪಲುಸ್ಕರ್ ಅವರ ಗುರುಗಳ ಹೆಸರು ಏನು? ಆಪ್ಷನ್ ಎ ಪಂಡಿತ್ ನೀಲಕಂಠ ಬುವಾ, ಆಪ್ಷನ್ ಬಿ ದೇವಧರ್, ಆಪ್ಷನ್ ಸಿ ಪಂಚಾಕ್ಷರ, ಆಪ್ಷನ್ ಡಿ ವಜೀರ್ ಖಾನ್. ಈ 4ರಲ್ಲಿ ಯಾವ್ದು ಕರೆಕ್ಟ್ ಇದೆಯಪ್ಪ ಅಂದರೆ ಆಪ್ಷನ್ ಎ ಪಂಡಿತ್ ನೀಲಕಂಠ ಬುವಾ. ಇವ್ರು ಏನಪ್ಪ ಅಂದರೆ ವಿ ಡಿ ಪಲುಸ್ಕರ್ ಅವರ ಗುರುಗಳು. ಅದಕ್ಕೆ ಪಂಡಿತ್ ನೀಲಕಂಠ ಬುವಾನ ನೀವು ಟಿಕ್ ಮಾಡ್ರಿ. ಪರೀಕ್ಷೆಯಲ್ಲಿ ಬಂದ್ರೆ ಕ್ವಶನು ಆಪ್ಷನ್ಸ್ ಬೇಕಾದ್ರಲ್ಲಿ ಡೋಂಟ್ ಕೇರ್, ಬಟ್ ಈ ಹೆಸರು ನೆನಪಿಟ್ಕೊಳ್ರಿ, ನೀಲಕಂಠ ಬುವಾ, ಇದನ್ನ ನೆನಪಿಟ್ಕೋರಿ. ಅಲ್ಲಿ ಟಿಕ್ ಅದನ್ನು ಹಾಕ್ರಿ. ಕ್ವಶನ್ ನಂಬರ್ 39. ಪಂಡಿತ್ ಸವೈ ಗಂಧರ್ವ ಕುಂದಗೋಳ್ಕರ್ ಯಾವ ಘರಾನೆಯ ಗಾಯಕರಾಗಿದ್ದಾರೆ? ಆಪ್ಷನ್ ಎ ಕಿರಾನ ಘರಾನ, ಆಪ್ಷನ್ ಬಿ ಡೆಲ್ಲಿ ಘರಾನ, ಆಪ್ಷನ್ ಸಿ ಆಗ್ರಾ ಘರಾನ, ಆಪ್ಷನ್ ಡಿ ಜೈಪುರ್ ಘರಾನ. ಈ 4ರಲ್ಲಿ ಯಾವುದು ಕರೆಕ್ಟ್ ಇದೆ? ಈ 4ರಲ್ಲಿ ಎ ಆಪ್ಷನ್ ಕಿರಾನ ಘರಾನ ಇದು ಕರೆಕ್ಟ್ ಆನ್ಸರ್. ಅದನ್ನು ಟಿಕ್ ಮಾಡಬೇಕು. ಪಂಡಿತ್ ಸವೈ ಗಂಧರ್ವ ಕುಂದಗೋಳ್ಕರ್ ಅವರು ಕಿರಾನ ಘರಾನನ್ನು ಅವರು ಹಾಡ್ತಿದ್ರು. ಆ ಘರಾನೆಗೆ ಸಂಬಂಧಪಟ್ಟವರು. ತಿಳಿತಾ ವಿದ್ಯಾರ್ಥಿಗಳೇ? ಓಕೆ. ಕ್ವಶನ್ ನಂಬರ್ 40. ಪಂಡಿತ್ ಸವೈ ಗಂಧರ್ವ ಕುಂದಗೋಳ್ಕರ್ ಅವರ ಗುರುಗಳ ಹೆಸರೇನು? ಬೇಕಲ್ರಿ. ಪಂಡಿತ್ ಸವೈ ಗಂಧರ್ವ ಕುಂದಗೋಳ್ಕರ್ ಅವರ ಗುರುಗಳ ಹೆಸರು ಏನು? ಆಪ್ಷನ್ ಎ ದೇವಧರ್, ಆಪ್ಷನ್ ಬಿ ನಂದದಾಸ್, ಆಪ್ಷನ್ ಸಿ ಉಸ್ತಾದ್ ಅಬ್ದುಲ್ ಕರೀಂ ಖಾನ್, ಆಪ್ಷನ್ ಡಿ ಸ್ವಾಮಿ ಹರಿದಾಸ್ ಭಾಳ ದೂರ ಆಯಿತು. ಇದರಲ್ಲಿ ಈ 4ರಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್ ಇದೆ? ಯಾವುದಿದೆ ಅಂತಂದರೆ ಆಪ್ಷನ್ ಸಿ ಉಸ್ತಾದ್ ಅಬ್ದುಲ್ ಕರೀಂ ಖಾನ್. ಇವರು ಪಂಡಿತ್ ಸವೈ ಗಂಧರ್ವ ಕುಂದಗೋಳ್ಕರ್ ಅವರ ಗುರುಗಳು. ಅದಕ್ಕೆ
ಈ ಆನ್ಸರನ್ನು ನೆನಪಿಟ್ಕೊಂಡು ಸರಿಯಾಗಿ ಅದನ್ನು ಟಿಕ್ ಮಾಡಬೇಕು. ಡೋಂಟ್ ಕೇರ್ ಅಬೌಟ್ ಅದರ್ ಆಪ್ಷನ್ಸ್. ನಿಮ್ಮಲ್ಲಿ ಆ ಪರ್ಫೆಕ್ಟ್ ಆನ್ಸರ್ ಇದ್ರೂ ಮುಗಿದೋದು, ಟಿಕ್ ಮಾಡಿಬಿಡ್ಬೇಕು ಅಷ್ಟೇ. ಕ್ವಶನ್ ನಂಬರ್ 41. ಖ್ಯಾಲ್ ಅಥವಾ ಖಯಾಲ್. ಎಷ್ಟೋ ಜನ ಖ್ಯಾಲ್ ಹಾಡು ಅಂತಾರೆ, ಕೆಲವು ಮಂದಿ ಖಯಾಲ್ ಹಾಡು ಅಂತಾರೆ. ಬೋತ್ ಆರ್ ಸೇಮ್. ಖ್ಯಾಲ್ ಅಥವಾ ಖಯಾಲ್ ಇದು ಯಾವ ಭಾಷೆಯ ಶಬ್ದ? ನೋಡ್ರಿ, ಖ್ಯಾಲ್ ಅಥವಾ ಖಯಾಲ್ ಇದು ಯಾವ ಭಾಷೆಯ ಶಬ್ದ? ಆಪ್ಷನ್ ಎ ಫಾರ್ಸಿ ಭಾಷೆ, ಆಪ್ಷನ್ ಬಿ ಕನ್ನಡ ಭಾಷೆ, ಆಪ್ಷನ್ ಸಿ ಹಿಂದಿ ಭಾಷೆ, ಆಪ್ಷನ್ ಡಿ ಇಂಗ್ಲಿಷ್ ಭಾಷೆ. ಈ ನಾಲ್ಕರಲ್ಲಿ ಯಾವುದು ಕರೆಕ್ಟ್ ಅದ? ಫಾರ್ಸಿ ಭಾಷೆ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ. ಖ್ಯಾಲ್ ಅಥವಾ ಖಯಾಲ್ ಇದು ಯಾವ ಶಬ್ದ ಅಂದರೆ ಇದು ಫಾರ್ಸಿ ಭಾಷೆ. ಕ್ವಶನ್ ನಂಬರ್ 42. ಭಾಷೆ ಇಲ್ಲದ ಗಾಯನ ಯಾವುದು? ಭಾಷೆ ಇಲ್ಲದ ಗಾಯನ ಯಾವುದು? ಅದರಲ್ಲಿ ಲ್ಯಾಂಗ್ವೇಜ್ ಇರಬಾರ್ದು. ಆ ಗಾಯನ ಯಾವುದು? ಆಪ್ಷನ್ ಎ ಟಪ್ಪ ಗಾಯನ, ಆಪ್ಷನ್ ಬಿ ಖಯಾಲ್ ಗಾಯನ, ಆಪ್ಷನ್ ಸಿ ಟುಮ್ರಿ ಗಾಯನ, ಆಪ್ಷನ್ ಡಿ ತರಾನ ಗಾಯನ. ಈ ನಾಲ್ಕರಲ್ಲಿ ಯಾವುದು ಕರೆಕ್ಟ್ ಇದೆ ಆನ್ಸರ? ತರಾನ ಗಾಯನ ಏನದಲ್ಲ, ಈ ತರಾನ ಗಾಯನದಲ್ಲಿ ಯಾವುದೇ ಲ್ಯಾಂಗ್ವೇಜ್ ಇರೋದಿಲ್ಲ, ನಿರರ್ಥಕ ಶಬ್ದ ಇರ್ತದ. ರಾಗ ಯಾವ್ದು ಹಾಡ್ತಾರ ಅದು ಅರ್ಥ ಆಗ್ತದ, ಬಟ್ ಲ್ಯಾಂಗ್ವೇಜ್ ಇಲ್ಲ, ಯಾವ ಶಬ್ದಗಳಿಲ್ಲ, ನಿರರ್ಥಕ ಶಬ್ದಗಳಿವೆ, ಅರ್ಥ ಆಗಲಾರದೆ ಇರುವಂಥ ಶಬ್ದಗಳಿವೆ. ಆ ನಿರರ್ಥನ ಗಾಯನಕ್ಕೆ ನಾವು ತರಾನ್ ಅಂತ ಕರಿತೇವೆ. ಗೊತ್ತಾಯ್ತಾ? ಅದಕ್ಕೆ ಆ ಭಾಷೆ ಇಲ್ಲದ ಗಾಯನ ಯಾವುದು ಅಂತ ಬಂತು ಪರೀಕ್ಷೆಯಲ್ಲಿ ಅಂದರೆ ತರಾನ್ ಅಂತ ಟಿಕ್ ಮಾಡ್ರಿ. ನಂಬರ್ 43 ಕ್ವಶನ್, 43ನೇ ಕ್ವಶನ್ನು. ಸಂಗೀತ ಜಗತ್ತಿನಲ್ಲಿ ಒಟ್ಟು ಎಷ್ಟು ರಸಗಳಿವೆ? ಸಂಗೀತ ಜಗತ್ತಿನಲ್ಲಿ ಒಟ್ಟು ಎಷ್ಟು ರಸಗಳಿವೆ? ಆಪ್ಷನ್ ಎ 10, ಆಪ್ಷನ್ ಬಿ 20, ಆಪ್ಷನ್ ಸಿ 8, ಆಪ್ಷನ್ ಡಿ 9. ಆಪ್ಷನ್ ಡಿ 9 ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಬೇಕು. ಸಂಗೀತ ಜಗತ್ತಿನಲ್ಲಿ ಒಟ್ಟು 9 ರಸಗಳು ಇವೆ. ಕ್ವಶನ್ ನಂಬರ್ 44. ಜನಗಣಮನ ಅಧಿನಾಯಕ ಜಯ ಅಂತ ಐತಲ್ಲ ಪದ್ಯ, ಆ ಕವಿತೆಯನ್ನು, ಆ ರಾಷ್ಟ್ರಗೀತೆಯನ್ನು ಯಾರು ಬರೆದಿದ್ದಾರೆ? ಜನಗಣಮನ ರಾಷ್ಟ್ರಗೀತೆಯನ್ನು ಯಾರು ಬರೆದಿದ್ದಾರೆ? ಆಪ್ಷನ್ ರವೀಂದ್ರನಾಥ್ ಟ್ಯಾಗೋರ್. ಎ ಆಪ್ಷನ್ ರವೀಂದ್ರನಾಥ್ ಟ್ಯಾಗೋರ್, ಬಿ ಆಪ್ಷನ್ ಬಂಕಿಮ್ ಚಂದ್ರ ಚಟರ್ಜಿ, ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ, ಆಪ್ಷನ್ ಡಿ ಅಲಿ ಖಾನ್. ಇದರ ಆನ್ಸರ್ ಏನಪ್ಪ ಅಂತಂದರೆ ಜನಗಣಮನ ಅಧಿನಾಯಕ ಇದನ್ನು ಬರೆದಂಥ ರಾಷ್ಟ್ರಗೀತೆ ಬರೆದಿದ್ದು ಯಾರಪ್ಪ ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರನ್ನೇ ಟಿಕ್ ಮಾಡ್ರಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 45. ವಂದೇ ಮಾತರಂ ಈ ಗೀತೆಯನ್ನು, ಈ ಕವಿತೆಯನ್ನು ಯಾರು ರಚನೆ ಮಾಡಿದರು? ವಂದೇ ಮಾತರಂ ಗೀತೆಯನ್ನು ಯಾವ ಕವಿಯು ರಚನೆ ಮಾಡಿದರು? ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಬಿ ಅಲಿ ಅಕ್ಬರ್, ಆಪ್ಷನ್ ಸಿ ಬಂಕಿಮ್ ಚಂದ್ರ ಚಟರ್ಜಿ, ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್. ಈ ನಾಲ್ಕರಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಸಿ ಆಪ್ಷನ್. ಯಾವುದಪ್ಪ ಅಂದರೆ ಬಂಕಿಮ್ ಚಂದ್ರ ಚಟರ್ಜಿ ಇಸ್ ದ ರೈಟ್ ಆನ್ಸರ್. ಬಂಕಿಮ್ ಚಂದ್ರ ಚಟರ್ಜಿ ವಂದೇ ಮಾತರಂ ಈ ಗೀತೆಯನ್ನು ಅವರೇ ಬರೆದಿದ್ದಾರೆ. ಕ್ವಶನ್ ನಂಬರ್ 46. ಜೇಂಡಾ ಊಂಚಾ ರಹೇ ಹಮಾರ, ಜೇಂಡಾ ಊಂಚಾ ರಹೇ ಹಮಾರ ಇದನ್ನು ಯಾವ ಕವಿ ಬರೆದಿದ್ದಾನೆ? ಜೇಂಡಾ ಊಂಚಾ ರಹೇ ಹಮಾರ ಈ ಕವಿತೆಯನ್ನು ಯಾರು ಬರೆದಿದ್ದಾರೆ? ಆಪ್ಷನ್ ಎ ಶ್ಯಾಮಲಾಲ್ ಗುಪ್ತಾ, ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ಬಂಕಿಮ್ ಚಂದ್ರ ಚಟರ್ಜಿ. ಇನ್ನೇನು ನೋಡಿ, ಆಪ್ಷನ್ ಎ ಶ್ಯಾಮಲಾಲ್ ಗುಪ್ತಾ, ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಡಿ ಬಂಕಿಮ್ ಚಂದ್ರ ಚಟರ್ಜಿ. ನಿಜವಾಗಿ ಜೇಂಡಾ ಊಂಚಾ ರಹೇ ಹಮಾರ ಬರೆದವ್ರ ಹೆಸರು ಏನಪ್ಪ ಅಂತಂದರೆ ಶ್ಯಾಮಲಾಲ್ ಗುಪ್ತಾ. ಇವರು ಏನು ಸಾರೆ
ಜೇಂಡಾ ಉಂಚಾರ ಹೇ ಅಮರ ಆ ಗೀತೆಯನ್ನು ಅವರು ಬರೆದಿದ್ದಾರೆ. ಕ್ವಶನ್ ನಂಬರ್ 47. ರವೀಂದ್ರನಾಥ್ ಟ್ಯಾಗೋರ್ ಯಾವ ಸಂಗೀತವನ್ನು ಸೃಷ್ಟಿ ಮಾಡಿದರು? ರವೀಂದ್ರನಾಥ್ ಟ್ಯಾಗೋರ್ ಯಾವ ಸಂಗೀತವನ್ನು ಸೃಷ್ಟಿ ಮಾಡಿದರು? ಆಪ್ಷನ್ ಎ ರವೀಂದ್ರ ಸಂಗೀತ, ಆಪ್ಷನ್ ಬಿ ಕನ್ನಡ ಸಂಗೀತ, ಆಪ್ಷನ್ ಸಿ ಹಿಂದಿ ಸಂಗೀತ, ಆಪ್ಷನ್ ಡಿ ಇಂಗ್ಲಿಷ್ ಸಂಗೀತ. ಹಂಗಾರೆ ಇದ್ರೊಳಗೆ ಕರೆಕ್ಟ್ ಆನ್ಸರ್ ಯಾವುದು ಇದೆಯಪ್ಪ ಅಂತಂದರೆ ರವೀಂದ್ರ ಸಂಗೀತ. ರವೀಂದ್ರನಾಥ್ ಟ್ಯಾಗೋರ್ ಅವರು ರವೀಂದ್ರ ಸಂಗೀತವನ್ನು ಸೃಷ್ಟಿ ಮಾಡಿದರು. ರವೀಂದ್ರ ಸಂಗೀತ ಅನ್ನೋದನ್ನು ಟಿಕ್ ಮಾಡ್ರಿ ವಿದ್ಯಾರ್ಥಿಗಳೇ. ಇನ್ನು 48, ಕ್ವಶನ್ ನಂಬರ್ 48. ಬಡಾ ಖ್ಯಾಲ್ ನೋಡ್ರಿ, ಗಾಯನದಲ್ಲಿ ಬಡಾ ಖ್ಯಾಲ್ ಛೋಟಾ ಖ್ಯಾಲ್ ಅಂತ ಬರ್ತದ. ಹಂಗಾರೆ ಬಡಾ ಖ್ಯಾಲ್ ಸೃಷ್ಟಿ ಮಾಡಿದ ವ್ಯಕ್ತಿ ಯಾರು? ಬಡಾ ಖ್ಯಾಲ್ ಅದನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿ ಹೆಸರು ಏನು? ಆಪ್ಷನ್ ಎ ಸುಲ್ತಾನ್ ಹುಸೇನ್ ಶರ್ಕಿ, ಆಪ್ಷನ್ ಬಿ ಅಮೀರ್ ಖುಸ್ರೋ, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ ಡಿ ಸ್ವಾಮಿ ಹರಿದಾಸ್. ಇವು 4ರಲ್ಲಿ ಯಾವ್ದು ಕರೆಕ್ಟ್ ಇದೆಯಪ್ಪ ಅಂತಂದರೆ ಸುಲ್ತಾನ್ ಹುಸೇನ್ ಶರ್ಕಿ ಇವರು ಬಡಾ ಖ್ಯಾಲವನ್ನು ಸೃಷ್ಟಿ ಮಾಡಿದರು. ಸುಲ್ತಾನ್ ಹುಸೇನ್ ಶರ್ಕಿನ ಟಿಕ್ ಮಾಡ್ರಿ ವಿದ್ಯಾರ್ಥಿಗಳೇ. ಬೇರೆ ಯಾವುದೂ ಟಿಕ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಈ ಆನ್ಸರ್ ಪರ್ಫೆಕ್ಟ್ ತಲೆಗೆ ಇಟ್ಕೋರಿ. ಯಾರು? ಸುಲ್ತಾನ್ ಹುಸೇನ್ ಶರ್ಕಿ. ಆತ ಬಡಾ ಖ್ಯಾಲವನ್ನು ಸೃಷ್ಟಿ ಮಾಡಿದ. ಓಕೆ, ನೆಕ್ಸ್ಟ್ 49th ಕ್ವಶನ್ ಏನಪ್ಪ ಅಂತಂದರೆ ಸಂಗೀತದ ಸ್ವರ್ಣಯುಗ ಅಂತ ಯಾವ ರಾಜನ ಕಾಲಕ್ಕೆ ಇತ್ತು? ಸಂಗೀತ ಸ್ವರ್ಣಯುಗ ಅಂತ ಯಾವ ರಾಜನ ಕಾಲಕ್ಕೆ ಇತ್ತು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಅಲಾವುದ್ದೀನ್ ಖಿಲ್ಜಿ, ಆಪ್ಷನ್ ಡಿ ಮೊಹಮ್ಮದ್ ಶಾ ರಂಗೀಲೆ, ಆಪ್ಷನ್ ಸಿ ಔರಂಗಜೇಬ್. ಸಂಗೀತ ಸ್ವರ್ಣ ಯುಗ ಅಂತ ಅಕ್ಬರ್ ರಾಜನ ಕಾಲದಲ್ಲಿ ಕರೀತಿದ್ರು. ಅಕ್ಬರ್ ರಾಜನ ಕಾಲಿಗೆ ಏನಂತಿದ್ರು? ಸಂಗೀತದ ಸ್ವರ್ಣ ಯುಗ ಅಂತ ಕರಿತಿದ್ರು. ಅದಕ್ಕೆ ಎ ಆಪ್ಷನ್ ಅಕ್ಬರ್ ಇಸ್ ದ ರೈಟ್ ಆನ್ಸರ್. ಅಕ್ಬರ್ ಅನ್ನೋದನ್ನ ಟಿಕ್ ಮಾಡ್ರಿ. ಕ್ವಶನ್ ನಂಬರ್ 50. ಮೊಘಲರ ಯಾವ ರಾಜನ ದರ್ಬಾರದಲ್ಲಿ ನವರತ್ನ ಪಂಡಿತರು ಇದ್ದರು? ಮೊಘಲರ ಯಾವ ರಾಜನ ದರ್ಬಾರದಲ್ಲಿ ನವರತ್ನ ಅಂತ ಪಂಡಿತರು ಇದ್ರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಅಲಾವುದ್ದೀನ್ ಖಿಲ್ಜಿ, ಆಪ್ಷನ್ ಸಿ ಔರಂಗಜೇಬ್, ಆಪ್ಷನ್ ಡಿ ಮೊಹಮ್ಮದ್ ಶಾ ರಂಗೀಲೆ. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ಪ ಅಂತಂದರೆ ಅಕ್ಬರ್ನ ದರ್ಬಾರದಲ್ಲಿ ನವರತ್ನ ಅಂತ ಪಂಡಿತರು ಇವನ ದರ್ಬಾರದಲ್ಲಿ ಇದ್ದರು. ಅದಕ್ಕೆ ಅಕ್ಬರ್ ರಾಜನ ಹೆಸರು ಟಿಕ್ ಮಾಡ್ರಿ. ಕ್ವಶನ್ ನಂಬರ್ 51. ಆಧುನಿಕ ಕಾಲದಲ್ಲಿ 7 ಶುದ್ಧ ಸ್ವರಗಳು ಯಾವ ತಾಟಕ್ಕೆ ಸಂಬಂಧಿಸಿವೆ? ಕ್ವಶನ್ ಏನದ? ಆಧುನಿಕ ಕಾಲದಲ್ಲಿ 7 ಶುದ್ಧ ಸ್ವರಗಳು ಯಾವ ತಾಟಕ್ಕೆ ಸಂಬಂಧಿಸಿವೆ? ಆಪ್ಷನ್ ಎ ಬಿಲವಲ್ ಥಾಟ್, ಆಪ್ಷನ್ ಬಿ ಕಲ್ಯಾಣ್ ಥಾಟ್, ಆಪ್ಷನ್ ಸಿ ಭೈರವ್ ಥಾಟ್, ಆಪ್ಷನ್ ಡಿ ತೋಡಿಟ್ ಥಾಟ್. ಇದಕ್ಕೆ ಸರಿಯಾದಂಥ ಆನ್ಸರ್, ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಎ ಆಪ್ಷನ್ ಬಿಲವಲ್ ಥಾಟ್. ಬಿಲವಲ್ ಥಾಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಏನಪ್ಪ ಅಂದರೆ ಆಧುನಿಕ ಕಾಲದಲ್ಲಿ 7 ಶುದ್ಧ ಸ್ವರಗಳು ಯಾವ ತಾಟಕ್ಕೆ ಸಂಬಂಧ ಇವೆಪ್ಪ ಅಂತಂದರೆ ಅದು ಬಿಲವಲ್ ತಾಟಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾ ಇದ್ದೇನೆ. ಬಿಲವಲ್ ತಾಟಲ್ಲಿ ಟಿಕ್ ಮಾಡ್ರಿ. ತೋಡಿ ಗಿಡಿ ಇವು ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ 7 ಶುದ್ಧ ಸ್ವರಗಳು ಏನು ಬಿಲವಲ್ ತಾಟಕ್ಕೆ ಸಂಬಂಧ ಐತಿ. ಅದಕ್ಕೆ ಬಿಲವಲ್ ಥಾಟ್ ಅಂತೇಳಿ ಅದಕ್ಕೆ ನೀವು ಟಿಕ್ ಮಾಡ್ರಿ. ಕ್ವಶನ್ ನಂಬರ್ 52 ಏನಿದೆಯಪ್ಪ ಅಂತಂದರೆ ಪ್ರಾಚೀನ ಕಾಲ ಮತ್ತು ಮಧ್ಯಕಾಲದಲ್ಲಿ ನೋಡ್ರಿ, ಪ್ರಾಚೀನ ಕಾಲ ಮತ್ತು ಮಧ್ಯಕಾಲದಲ್ಲಿ 7 ಶುದ್ಧ ಸ್ವರಗಳು ಯಾವ ತಾಟಕ್ಕೆ ಒಳಪಟ್ಟಿದ್ದವು? ಪ್ರಾಚೀನ ಕಾಲ ಮತ್ತು ಮಧ್ಯಕಾಲ, ಹೌದಾ? ಪ್ರಾಚೀನ ಕಾಲದಾಗತ್ತು ಮತ್ತು ಮಧ್ಯಕಾಲದಾಗತ್ತು ಈ 7 ಶುದ್ಧ ಸ್ವರಗಳು ಯಾವ ತಾಟಕ್ಕೆ ಅವಾಗ ಅವರು ಒಳಪಡಿಸಿದ್ರು ಅಂತ ಇದು ಕ್ವಶನ್ನ.
ಅದಕ್ಕೆ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಎ ಬಿಲಾವಲ್ ಥಾಟ್, ಆಪ್ಷನ್ ಬಿ ಕಲ್ಯಾಣ್ ಥಾಟ್, ಆಪ್ಷನ್ ಸಿ ಭೈರವ್ ಥಾಟ್, ಆಪ್ಷನ್ ಡಿ ಕಾಫಿ ಥಾಟ್. ನೋಡ್ರಿ, ಪ್ರಾಚೀನ ಕಾಲ ಮತ್ತು ಮಧ್ಯಕಾಲ ಒಳಗೆ 7 ಶುದ್ಧ ಸ್ವರಗಳನ್ನು ಕಾಫಿ ಥಾಟಿಗೆ ಅವರು ತಿಳ್ಕೊಂಡಿದ್ರು, ಅದಕ್ಕೆ ಒಳಪಡಿಸಿದ್ರು, ಕಾಫಿ ಥಾಟಿಗೆ ಒಳಪಡಿಸಿದ್ರು. ಅದಕ್ಕೇನಪ್ಪ ಅಂದರೆ ಕಾಫಿ ಥಾಟ್ ಈಸ್ ದ ರೈಟ್ ಆನ್ಸರ್. ಪ್ರಾಚೀನ ಕಾಲ ಮತ್ತು ಮಧ್ಯಕಾಲದಲ್ಲಿ 7 ಶುದ್ಧ ಸ್ವರಗಳು ಯಾವ ಥಾಟಕ್ಕೆ ಒಳಪಡಿಸಿದ್ರು ಅಂದರೆ ಕಾಫಿ ಥಾಟಕ್ಕೆ ಒಳಪಡಿಸಿದ್ರು. ಬಟ್ ಈಗ ನಾವು 7 ಶುದ್ಧ ಸ್ವರಗಳನ್ನು ಬಿಲಾವಲ್ ಥಾಟಿಗೆ ಒಳಪಡಿಸಿದ್ದೇವೆ. ಇದೇ ವ್ಯತ್ಯಾಸ. ಅಂದರೆ ಪ್ರಾಚೀನ ಕಾಲ ಮತ್ತು ಮಧ್ಯಕಾಲದಲ್ಲಿ ಕಾಫಿ ಥಾಟ್ ಈಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ. ಕ್ವಶನ್ ನಂಬರ್ 53. ಹಿಂದೂಸ್ತಾನಿ ಸಂಗೀತದ ಶುದ್ಧ ತಾಟವು, ವಿದ್ಯಾರ್ಥಿಗಳೇ ಸರಿಯಾಗಿ ಕೇಳ್ರಿ, ಇದು ನಿಮ್ಮ ಕ್ಲಾಸೂ ಹೌದು. ಹಿಂದೂಸ್ತಾನಿ ಸಂಗೀತದ ಶುದ್ಧ ತಾಟವು ಕರ್ನಾಟಕಿ ಸಂಗೀತದ ಯಾವ ಥಾಟಿಗೆ ಸಮನಾಗಿದೆ? ಇನ್ನೊಂದ್ಸಲ ಕೇಳಿ. ಹಿಂದೂಸ್ತಾನಿ ಸಂಗೀತದ ಶುದ್ಧ ತಾಟವು, ಹಿಂದೂಸ್ತಾನಿ ಸಂಗೀತದೊಳಗೆ ಶುದ್ಧ ಥಾಟ್ ಏನೈತಲ್ಲ ಅದು ಕರ್ನಾಟಕಿ ಸಂಗೀತದಲ್ಲಿ ಯಾವ ಥಾಟಿಗೆ ಸಮನಾಗಿದೆ ಅಂತ ಪ್ರಶ್ನೆ. ಆಪ್ಷನ್ ಎ ಬಿಲಾವಲ್ ಥಾಟ್, ಆಪ್ಷನ್ ಬಿ ಕಲ್ಯಾಣ್ ಥಾಟ್, ಆಪ್ಷನ್ ಸಿ ಭೈರವ್ ಥಾಟ್, ಆಪ್ಷನ್ ಡಿ ಕರಹರ ಪ್ರಿಯ ಥಾಟ್. ಅದಕ್ಕೆ ಇಲ್ಲಿ ಹೇಳೋದೇನಪ್ಪ ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕರಹರ ಪ್ರಿಯ ಇದು ಏನು ಕರ್ನಾಟಕಿ ಸಂಗೀತ ಥಾಟಿಗೆ ಸಮನಾಗಿದೆ. ನಮ್ಮ ಹಿಂದೂಸ್ತಾನಿ ಸಂಗೀತದ 7 ಶುದ್ಧ ಸ್ವರಗಳು. ಹಿಂದೂಸ್ತಾನಿ ಸಂಗೀತದ 7 ಶುದ್ಧ ಸ್ವರಗಳು ಕರ್ನಾಟಕಿ ಸಂಗೀತದ ಕರಹರ ಪ್ರಿಯ ಥಾಟಿಗೆ ಸಮಾನವಾಗಿದೆ. ಅದಕ್ಕೆ ಕರಹರ ಪ್ರಿಯ ಎಂಬುದನ್ನು ಟಿಕ್ ಮಾಡಿರಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 54. ಸಂಗೀತದ ಪರಮ ಶತ್ರು ಯಾವ ರಾಜನಿಗೆ ಕರೆಯುತ್ತಿದ್ರು? ನೋಡ್ರಿ, ಸಂಗೀತದ ಪರಮ ಶತ್ರು, ಸಂಗೀತದ ಸೈತಾನ, ಸಂಗೀತದ ದೆವ್ವ ಅಂಥೇಳಿ ಯಾವ ರಾಜನಿಗೆ ಕರೆಯುತ್ತಿದ್ರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಹುಮಾಯೂನ್, ಆಪ್ಷನ್ ಸಿ ಮೊಹಮ್ಮದ್ ಶಾರಂಗಿಲೆ, ಆಪ್ಷನ್ ಡಿ ಔರಂಗಜೇಬ್. ಔರಂಗಜೇಬ್ ಈಸ್ ದ ರೈಟ್ ಆನ್ಸರ್. ಔರಂಗಜೇಬ್ ಹಿಂಗಿದ್ನಲ್ಲ ಅವನ ಆಡಳಿತೊಳಗೆ, ಆತನಿಗೆ ಸಾರ್ವಜನಿಕರು, ಸಂಗೀತ ಕಲಾವಿದರು ಆತನಿಗೆ ಸಂಗೀತದ ಪರಮ ಶತ್ರು, ಸಂಗೀತದ ಸೈತಾನ, ಸಂಗೀತದೊಳಗೆ ದೆವ್ವ ಇದ್ದಂಗೆ ಅದಾನವ ಅಂದ್ರೆ ಅಷ್ಟು ವಿರೋಧ ಮಾಡ್ತಿದ್ದ ಈ ನಮ್ಮ ಔರಂಗಜೇಬ. ಆ ಹಿನ್ನೆಲೆಯೊಳಗೆ ಔರಂಗಜೇಬ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 55 ಏನಪ್ಪ ಅಂತಂದರೆ, ಒಂದು ರಾಗ ಸೃಷ್ಟಿ ಆಗಬೇಕಾದರೆ ಕನಿಷ್ಠ ಎಷ್ಟು ಸ್ವರಗಳು ಇರಬೇಕು? ಒಂದು ರಾಗ ಸೃಷ್ಟಿ ಆಗಬೇಕು ಅಂತಂದರೆ, ಈಗ ನಾವು ಒಂದು ರಾಗ ಕ್ರಿಯೇಟ್ ಮಾಡಕ್ಕೆ ಹೊಂಟ್ರೆ ಕಡಿಮೆ ಅಂದ್ರೆ ಎಷ್ಟು ಸ್ವರಗಳು ನನಗೆ ಬೇಕು? ಕ್ವಶನ್ ಏನದ? ಒಂದು ರಾಗ ಸೃಷ್ಟಿ ಆಗಬೇಕಾದರೆ ಕನಿಷ್ಠ ಎಷ್ಟು ಸ್ವರಗಳಿರಬೇಕು? ಆಪ್ಷನ್ ಎ 10, ಆಪ್ಷನ್ ಬಿ 12, ಆಪ್ಷನ್ ಸಿ 8, ಆಪ್ಷನ್ ಡಿ 5. ಆಪ್ಷನ್ ಡಿ 5 ಏನದಲ್ಲ ಸ್ವರಗಳು, ದಿಸ್ ಇಸ್ ದ ರೈಟ್ ಆನ್ಸರ್. ಒಂದು ರಾಗ ತಯಾರಾಗಬೇಕು ಅಂದ್ರು ಇವತ್ತೇನಿಲ್ಲಪ್ಪ ಅಂದರೆ ಕಡಿಕ 5 ಸ್ವರ ಇರಬೇಕು ಆ ರಾಗ ಸೃಷ್ಟಿ ಆಗಬೇಕಂದ್ರೆ. ಅದಕ್ಕೆ ಸ್ಥಾಯಿ ಬಂತು, ಅಂತರ ಬಂತು, ಅದರಲ್ಲಿ ಅನೇಕ ತಾನಗಳನ್ನು ಮಾಡಬೇಕು ಅಂದರೆ ಕನಿಷ್ಠ 5 ಸ್ವರಗಳು ರಾಗವನ್ನು ಸೃಷ್ಟಿ ಮಾಡಲಿಕ್ಕೆ ಬೇಕೇ ಬೇಕು. ಅದಕ್ಕೆ 5 ಸ್ವರ ಅನ್ನೋದೇನದಲ್ಲ, 5 ಅನ್ನೋದೇನದಲ್ಲ ಅದನ್ನು ವಿದ್ಯಾರ್ಥಿಗಳು ಟಿಕ್ ಮಾಡಬೇಕು. ಅಂದರೆ ಒಂದು ರಾಗ ಸೃಷ್ಟಿ ಆಗಬೇಕಾದ್ರೆ ಕನಿಷ್ಠ 5 ಸ್ವರಗಳು ಇರಬೇಕು ಅಂತ ಅದರ ಅರ್ಥ. ಕ್ವಶನ್ ನಂಬರ್ 56. ಮ್ಯೂಸಿಕ್, ನೀವು ಅಂತೇವೆ ಮ್ಯೂಸಿಕ್, ಆ ಮ್ಯೂಸಿಕ್ ಚಂದದ, ಈ ಮ್ಯೂಸಿಕ್ ಚಂದದ, ಆರ್ ಡಿ ಬರ್ಮನ್ ಮ್ಯೂಸಿಕ್ ಚಂದದ. ಮ್ಯೂಸಿಕ್ ಅನ್ನೋದು ಕಾಮನ್ ವರ್ಡ್ ಆಗಿಬಿಟ್ಟದ, ಹೌದಾ? ಮ್ಯೂಸಿಕ್ ಈ ಪದವನ್ನು ಯಾವ ಶಬ್ದದಿಂದ ತೆಗೆದುಕೊಳ್ಳಲಾಗಿದೆ? ಮ್ಯೂಸಿಕ್ ಈ ಶಬ್ದವನ್ನು, ಈ ಪದವನ್ನು ಯಾವ ಶಬ್ದದಿಂದ ತೆಗೆದುಕೊಳ್ಳಲಾಗಿದೆ? ಆಪ್ಷನ್ ಎ ಮೂಸಿಕಿ, ಮೂಸಿಕಿ, ಆಪ್ಷನ್ ಬಿ ಸ್ಫೂರ್ತಿ, ಆಪ್ಷನ್ ಸಿ ಮೂಸಿ, ಆಪ್ಷನ್ ಡಿ ಮೌಸಿ.
ಇದರ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಮುಸುಕಿ. ಈ ಮುಸುಕಿ ಶಬ್ದದಿಂದ ಮ್ಯೂಸಿಕ್ ಅನ್ನೋ ಶಬ್ದವನ್ನು ತೆಗೆದುಕೊಂಡಿದ್ದೇವೆ. ಮೂಸುಕಿ ಈ ಶಬ್ದದಿಂದ ಮ್ಯೂಸಿಕ್ ಅನ್ನುವಂಥ ಶಬ್ದವನ್ನು ತೆಗೆದುಕೊಳ್ಳಲಾಗಿದೆ. ನೋಡ್ರಿ, ಈ ಶಬ್ದದ ಬಗ್ಗೆ ಹೇಳ್ಬೇಕಂದ್ರೆ ಮೂಸುಕಿ, ಮೂ ಅಂದರೆ ಆವಾಜ್, ಸೌಂಡ್, ಧ್ವನಿ ಅಂತ ಅರ್ಥ. ಇನ್ನು ಸಿಕ್ಕಿ ಅಂದರೆ ಗುಂಪು, ಮೇಳ, ಗುಂಪು, ಧ್ವನಿಯ ಗುಂಪು, ಅದಕ್ಕೆ ಮೂಸುಕಿ ಅಂತ ನಾವು ಕರಿತೀವಿ. ಆ ಹಿನ್ನೆಲೆಯೊಳಗೆ ಮೂಸುಕಿ ಪದದಿಂದ ಏನು ಮ್ಯೂಸಿಕ್ ಅನ್ನೋ ಶಬ್ದವನ್ನು ತೆಗೆದುಕೊಳ್ಳಲಾಗಿದೆ. ಅದು ಹೆಂಗಾಗ್ಯದ ಅಂತಂದರೆ, ಮುಸುಕಿ ಅನ್ನೋದು ಏನದಲ್ಲ, ಕೆಲವೊಂದು ರಾಜ್ಯಗಳಲ್ಲಿ ಮುಸುಕಿ ಅನ್ನೋದು ಅವ್ರಿಗೆ ಕಠಿಣ ಆಗ್ಲಿಕ್ಕೆ ಶುರುವಾಯಿತು. ಅದಕ್ಕೆ ಅವ್ರ ಕೈಯಾಗ ಆ ದೇಶದಾಗ ಈ ದೇಶದಾಗ ಈ ಮುಸುಕಿ ಸಿಕ್ಕು ಕೊನೆಗೆ ಏನಾಯ್ತಪ್ಪ ಅಂತಂದರೆ ಈ ಮುಸುಕಿ ಅನ್ನೋದನ್ನೇ ಮ್ಯೂಸಿಕ್ ಅಂತೇಳಿ ಪರಿವರ್ತನೆ ಆಯಿತು. ಆವಾಗ ಮ್ಯೂಸಿಕ್ ಅನ್ನೋ ಶಬ್ದ ಎಲ್ಲ ಕಡೆ ಹರಡಿತು. ಹಂಗಾರೆ ಯಾವ ಶಬ್ದದಿಂದ? ಮೂಸಿಕೆ ಶಬ್ದದಿಂದ ಮ್ಯೂಸಿಕ್ ಶಬ್ದವು ಉತ್ಪತ್ತಿ ಆಯಿತು. ಅದಕ್ಕೆ ಮೂಸಿಕೆ ಅನ್ನೋದು ಏನದಲ್ಲ ಅದನ್ನು ನೀವು ಟಿಕ್ ಮಾಡಬೇಕು ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷೆಯಲ್ಲಿ. ಅದು ಯು ಜಿ ಸಿ ಅಂತಲ್ಲ, ಯಾವುದೇ ಪರೀಕ್ಷೆ ಇರಲಿ, ಅದಕ್ಕೆ ಮೂಸಿಕಿದಿಂದ ಏನು ಮ್ಯೂಸಿಕ್ ಶಬ್ದವನ್ನು ತೆಗೆದುಕೊಳ್ಳಲಾಗಿದೆ, ಅದರಿಂದ ಅದು ಹುಟ್ಟ್ಯದ ಅನ್ನುವಂಥದ್ದನ್ನು ನೀವು ಬರೀಬೇಕು ವಿದ್ಯಾರ್ಥಿಗಳೇ. 57 ಕ್ವಶನ್ ನಂಬರ್ 57 ಏನು ಹೇಳ್ತದೆ? ಮುಸುಕಿ ಇದು ಯಾವ ದೇಶದ ಶಬ್ದ? ಮುಸುಕಿ ಇದು ಯಾವ ದೇಶದ ಶಬ್ದ? ಆಪ್ಷನ್ ಎ ಭಾರತ ದೇಶದ್ದು, ಆಪ್ಷನ್ ಬಿ ಅಮೆರಿಕ ದೇಶದ್ದು, ಆಪ್ಷನ್ ಸಿ ಆಸ್ಟ್ರೇಲಿಯಾ ದೇಶದ್ದು, ಆಪ್ಷನ್ ಡಿ ಯುನಾನಿ ದೇಶದ್ದು. ಯುನಾನಿ ದೇಶ ಇಸ್ ದ ರೈಟ್ ಆನ್ಸರ್. ಯುನಾನಿ ದೇಶದಿಂದ ಏನು ಈ ಯುನಾನಿ ದೇಶದ ಈ ಮುಸುಕಿ ಅನ್ನೋದು ಶಬ್ದ. ಆ ಯುನಾನಿ ದೇಶದ ಶಬ್ದ ಇದು ಮುಸುಕಿ ಅನ್ನೋದು. ಅದಕ್ಕೆ ಮುಸುಕಿ ಅನ್ನೋದನ್ನು ಟಿಕ್ ಮಾಡಿರಿ ವಿದ್ಯಾರ್ಥಿಗಳೇ. ಮುಸುಕಿ ಇದು ಯಾವ ದೇಶದ ಶಬ್ದ? ಯುನಾನಿ ದೇಶದ ಶಬ್ದ. ಅದನ್ನು ಟಿಕ್ ಮಾಡಿ. ಕ್ವಶನ್ ನಂಬರ್ 58 ಏನಪ್ಪ ಅಂದರೆ, ಮರ್ದಾನಿ ಗೀತೆ ಅಂತ ಯಾವ ಗಾಯನಕ್ಕೆ ನಾವು ಕರೆಯುತ್ತೇವೆ? ಮರ್ದಾನಿ ಗೀತೆ ಅಂತ ನಾವು ಯಾವ ಗಾಯನಕ್ಕೆ ಕರೆಯುತ್ತೇವೆ? ಮರ್ದಾನಿ ಗೀತೆ ಅಥವಾ ಮರ್ದಾನಿ ಅಂದ್ರೇನು? ಗಂಡು ಗೀತೆ. ಮರ್ದಾನಿ ಗೀತೆ ಅಥವಾ ಗಂಡು ಗೀತೆ ಅಥವಾ ಗಂಭೀರವಾದಂಥ ಗೀತೆ. ಈಗಲೇ ಪ್ರಶ್ನೆ ಇರುವುದೇನು? ಮರ್ದಾನಿ ಗೀತೆ ಅಂತ ನಾವು ಯಾವ ಗಾಯನಕ್ಕೆ ಕರೆಯುತ್ತೇವೆ? ಆಪ್ಷನ್ ಎ ಖ್ಯಾಲ್ ಗಾಯನಕ್ಕೆ, ಆಪ್ಷನ್ ಬಿ ಟಪ್ಪ ಗಾಯನಕ್ಕೆ, ಆಪ್ಷನ್ ಸಿ ಟುಮ್ರಿ ಗಾಯನಕ್ಕೆ, ಆಪ್ಷನ್ ಡಿ ಧ್ರುಪದ ಗಾಯನಕ್ಕೆ. ಆಪ್ಷನ್ ಡಿ ಧ್ರುಪದ ಗಾಯನವೇ ಸರಿಯಾದಂಥ ಉತ್ತರ. ಧ್ರುಪದ ಗಾಯನಕ್ಕೆ ಇನ್ನೊಂದು ಹೆಸರು ಮರ್ದಾನಿ ಗೀತ್ ಅಂತೇಳಿ ಸಂಗೀತಗಾರರು ಕರೆದಿದ್ದಾರೆ. ಎದಕ್ಕೆ ಕರೆದ್ರು? ಅದರಲ್ಲಿ ಭಯಂಕರ ಗಂಭೀರ ಸ್ವಭಾವ ಇರೋದ್ರಿಂದ ಅದಕ್ಕೆ ಮರ್ದಾನಿ ಗೀತೆ ಅಂತೇಳಿ ಧ್ರುಪದ ಗಾಯನಕ್ಕೆ ಕರೆದ್ರು. ಅದಕ್ಕೆ ಧ್ರುಪದ ಗಾಯನವೇ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ. ಕ್ವಶನ್ ನಂಬರ್ 59 ಏನಪ್ಪ ಅಂದರೆ, ಮತಂಗ್ ಮುನಿಯು ಯಾವ ಗ್ರಂಥ ರಚನೆ ಮಾಡಿದ್ದಾರೆ? ಮತಂಗ್ ಮುನಿ ಯಾವ ಗ್ರಂಥ ರಚನೆ ಮಾಡಿದ್ದಾರೆ? ಆಪ್ಷನ್ ಎ ಬೃಹದ್ದೇಶಿ, ಆಪ್ಷನ್ ಬಿ ಸಂಗೀತ ರತ್ನಾಕರ, ಆಪ್ಷನ್ ಡಿ ಆಪ್ಷನ್ ಸಿ ಸ್ವರಮೇಳ ಕಲಾನಿಧಿ, ಆಪ್ಷನ್ ಡಿ ಸಂಗೀತ ದರ್ಪಣ. ಆಪ್ಷನ್ ಎ ಬೃಹದ್ದೇಶಿ, ಆಪ್ಷನ್ ಬಿ ಸಂಗೀತ ರತ್ನಾಕರ, ಆಪ್ಷನ್ ಸಿ ಸ್ವರಮೇಳ ಕಲಾನಿಧಿ, ಆಪ್ಷನ್ ಡಿ ಸಂಗೀತ ದರ್ಪಣ. ಇದರಲ್ಲಿ ಯಾವ ಪುಸ್ತಕವನ್ನು ಮತಂಗ್ ಮುನಿ ಬರೆದಿದ್ದಾರೆ? ಆನ್ಸರ್ ಏನಪ್ಪಾ ಅಂತಂದರೆ ಆಪ್ಷನ್ ಎ ಬೃಹದ್ದೇಶಿ. ಬೃಹದ್ದೇಶಿ ಗ್ರಂಥ, ಬೃಹದ್ದೇಶಿ ಬುಕ್ ವಾಸ್ ರಿಟನ್ ಬೈ ಮತಂಗ ಮುನಿ. ಮತಂಗ್ ಮುನಿಯು ಬೃಹದ್ದೇಶಿ ಗ್ರಂಥವನ್ನು ಬರೆದಿದ್ದಾನೆ. ಬೃಹದ್ದೇಶಿಯನ್ನು ಟಿಕ್ ಮಾಡ್ರಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 60 ಮತಂಗ್ ಮುನಿಯು ಯಾವ ವೀಣೆಯನ್ನು ಆವಿಷ್ಕಾರ ಮಾಡಿದರು? ಮತಂಗ್ ಮುನಿಯು ಯಾವ ವೀಣೆಯನ್ನು ಆವಿಷ್ಕಾರ ಮಾಡಿದರು? ಆನ್ಸರ್ ಆಪ್ಷನ್ ಎ ಸರಸ್ವತಿ ವೀಣಾ, ಆಪ್ಷನ್ ಬಿ ಕಿನ್ನರಿ ವೀಣಾ, ಆಪ್ಷನ್ ಸಿ ಚಿತ್ರ ವೀಣಾ, ಆಪ್ಷನ್ ಡಿ ರುದ್ರ ವೀಣಾ. ಈ 4 ಆನ್ಸರ್ದಲ್ಲಿ ಎರಡನೇ ಬಿ ಆಪ್ಷನ್ದಲ್ಲಿ ಇರುವಂಥ ಕಿನ್ನರಿ ವೀಣೆಯನ್ನು
ಮತಂಗ್ ಮುನಿಯು ಆವಿಷ್ಕಾರ ಮಾಡಿದನು. ಕಿನ್ನರಿ ವೀಣ ಅದನ್ನು ಟಿಕ್ ಮಾಡ್ರಿ. ಈಗ ಇನ್ನೊಂದು ಕ್ವಶನ್ ಬರ್ತದೆ ಇಲ್ಲಿ, ಕ್ವಶನ್ ನಂಬರ್ 61. ಇದರಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಕಾಲಬದ್ಧ ಅನುಸಾರವಾಗಿ ಕ್ರಮಬದ್ಧವಾಗಿ ಹೇಳಿರಿ. ನೋಡ್ರಿ, ನಿಮ್ಗೆ ಸ್ವಲ್ಪ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಯಾವ್ಯಾವ ಕಾಲದಾಗ ಯಾರ್ಯಾರ ಸಂಗೀತ ತಜ್ಞರು ಬಂದಾರ ಅದನ್ನು ಹೊಂದಿಸಿ ಹೇಳ್ರಿ. ಅಂದರೆ ಕಾಲಬದ್ಧ ಅನುಸಾರವಾಗಿ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಲೇಖಕರು ಬಂದಾರ, ಸಂಗೀತ ತಜ್ಞರು ಬಂದಾರ, ಅವ್ರವ್ರ ಹೆಸರನ್ನು ಸರಿಯಾಗಿ ಒನ್ ಬೈ ಒನ್ ಹೇಳ್ರಿ ಅಂತೇಳಿ ಇದು ಕ್ವಶನ್ನ. ಆಪ್ಷನ್ ಒಳಗೆ ಕಟ್ರ ಬಡ್ರ ಕೊಡ್ತಾರ, ಆದ್ರೆ ಕರೆಕ್ಟ್ ಯಾರು ಬಂದಾರ ಅದನ್ನು ನೀವು ಬರಿಬೇಕು ವಿದ್ಯಾರ್ಥಿಗಳೇ. ನಾ ಹೇಳೋದನ್ನು ತಿಳ್ಕೊಳ್ರಿ, ಹೌದಾ? ಅದಕ್ಕೆ ಇಲ್ಲೇನು ಕಾಲಬದ್ಧ ಅನುಸಾರವಾಗಿ ಕ್ರಮಬದ್ಧವಾಗಿ ಹೇಳ್ರಿ, ಅಥವಾ ಕಾಲಕ್ಕೆ ಅನುಸಾರವಾಗಿ ಯಾವ್ಯಾವ ಸಂಗೀತ ತಜ್ಞರು ಬಂದಾರ ಅವ್ರ ಹೆಸರು ಹೇಳ್ರಿ, ಹೊಂದಿಸಿ ಹೇಳ್ರಿ. ಒಬ್ಬರಾದ್ಮೇಲೆ ಒಬ್ಬರು ಬಂದಾರಲ್ಲ ಅದನ್ನು ಹೊಂದಿಸಿ ಹೇಳ್ರಿ ಅಂತೇಳಿ ಇದು ಪ್ರಶ್ನೆ ಇದೆ ನಿಮಗೆ. ಪ್ರಶ್ನೆ ಏನದ? 61 ಕ್ವಶನ್ ಏನದ? ಕಾಲಬದ್ಧ ಅನುಸಾರವಾಗಿ ಕ್ರಮಬದ್ಧವಾಗಿ ಹೇಳಿರಿ. ಅಲ್ಲಿ ಏನು ಬರ್ತದ? ಆಪ್ಷನ್ ಎ ಶಾರಂಗದೇವ, ಭರತ್ ಮುನಿ, ಜಯದೇವ, ಮತಂಗ್ ಮುನಿ. ಇದು ಎ ಆಪ್ಷನ್ದಲ್ಲಿ. ಏನು ಬಂದದ? ಶಾರಂಗದೇವ, ಭರತ್ ಮುನಿ, ಜಯದೇವ್ ಕವಿ ಮತ್ತು ಮತಂಗ್ ಮುನಿ. ಆಪ್ಷನ್ ಬಿ ಜಯದೇವ್ ಕವಿ, ಶಾರಂಗದೇವ, ಮತಂಗ್ ಮುನಿ, ಭರತ್ ಮುನಿ. ಆಪ್ಷನ್ ಸಿ ಭರತ್ ಮುನಿ, ಮತಂಗ್ ಮುನಿ, ಜಯದೇವ್ ಕವಿ, ಶಾರಂಗದೇವ. ಆಪ್ಷನ್ ಸಿ ಅದು. ಆಪ್ಷನ್ ಡಿ ಮತಂಗ್ ಮುನಿ, ಜಯದೇವ್ ಕವಿ, ಶಾರಂಗದೇವ, ಭರತ್ ಮುನಿ. ಅಂದರೆ ನಾನು ನಿಮ್ಗೆ ಏನು ಹೇಳ್ಬೇಕಾಯ್ತು ಅಂದ್ರೆ, ಹಿಂಗೆ ಉಲ್ಟಾ ಪಲ್ಟಾ ಅವನದಿಲ್ಲೇ ಇವಂದಲ್ಲೇ ಅಂತೇಳಿ ಹಿಂಗೆ ಆನ್ಸರ್ ಕೊಟ್ಟಿರ್ತಾರೋ, ಆದ್ರೆ ಕಾಲಬದ್ಧವಾಗಿ ಕ್ರಮೇಣವಾಗಿ ಯಾರು ಬಂದಾರ ಅನ್ನೋದನ್ನು ವಿದ್ಯಾರ್ಥಿಗಳು ನೀವು ಅಭ್ಯಾಸ ಮಾಡಿದ್ರೆ ಅಷ್ಟೇ ಗೊತ್ತಾಗ್ತದ. ಅದಕ್ಕೆ ಆ ಹಿನ್ನೆಲೆಯೊಳಗೆ ಕಾಲಕ್ರಮವಾಗಿ ಯಾರು ಬಂದಾರು ಅಂತ ಅದಕ್ಕೆ ಉತ್ತರ ಹೇಳಬೇಕು ಅಂದರೆ, ಭರತ್ ಮುನಿ ಮೊದಲು ಬಂದರು, ಆಮೇಲೆ ಅವ್ರು ಬಂದ ನಂತರ ಮತಂಗ್ ಮುನಿ ಬಂದರು, ಅವ್ರು ಬಂದ ನಂತರ ಜಯದೇವ್ ಕವಿ ಬಂದರು, ತದನಂತರ ಶಾರಂಗದೇವ್ ಬಂದರು. ಇನ್ನು ಇದನ್ನು ಭರತ್ ಮುನಿ 7ನೇ ಶತಮಾನದಾಗ ಬಂದರು, ಮತಂಗ್ ಮುನಿ 8ನೇ ಶತಮಾನದಾಗ ಬಂದರು, ಜಯದೇವ್ ಕವಿ 12ನೇ ಶತಮಾನದಾಗ ಬಂದರು, ಶಾರಂಗದೇವ 13ನೇ ಶತಮಾನದಲ್ಲಿ ಬಂದರು. ನೋಡ್ರಿ ಸೀರಿಯಲ್ ಹೆಂಗದ, ಒಬ್ಬರಾದೊಬ್ಬರು ಬಂದ್ರಲ್ಲೋ. ಅದಕ್ಕೆ ಆಪ್ಷನ್ ಸಿ ಭರತ್ ಮುನಿ, ಮತಂಗ್ ಮುನಿ, ಜಯದೇವ್ ಕವಿ ಮತ್ತು ಶಾರಂಗದೇವ ಈಸ್ ದ ರೈಟ್ ಆನ್ಸರ್. ಹಿಂಗೆ ಅದನ್ನು ಸರಿಯಾಗಿ ಹೊಂದಿಸಿ ಅದನ್ನು ಟಿಕ್ ಮಾಡಬೇಕು ವಿದ್ಯಾರ್ಥಿಗಳೇ. ಇಂಥ ಕ್ವಶನ್ಸು ಬರ್ತಾವ, ಗೊತ್ತಾಯ್ತಾ? ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ, ಕ್ವಶನ್ ನಂಬರ್ 62. ಪಂಡಿತ್ ಓಂಕಾರನಾಥ ಠಾಕೂರ್ ಯಾವ ಘರಾನೆಗೆ ಸಂಬಂಧಪಟ್ಟವರು? ಪಂಡಿತ್ ಓಂಕಾರನಾಥ ಠಾಕೂರ್ ಅಥವಾ ಠಾಕೂರ್ ಪಂಡಿತ್ ಓಂಕಾರನಾಥ ಠಾಕೂರ್ ಯಾವ ಘರಾನೆಗೆ ಸಂಬಂಧಪಟ್ಟಿದ್ದಾರೆ? ಯಾವ ಘರಾನೆ ಗಾಯಕರು ಅಂತ ಹೇಳ್ದಂಗ. ಈಗ ಪಂಡಿತ್ ಓಂಕಾರನಾಥ ಠಾಕೂರ್ ಯಾವ ಘರಾನೆಗೆ ಸಂಬಂಧಪಟ್ಟವರು? ಆಪ್ಷನ್ ಎ ಗ್ವಾಲಿಯರ್ ಘರಾನೆ, ಆಪ್ಷನ್ ಬಿ ಆಗ್ರಾ ಘರಾನ, ಆಪ್ಷನ್ ಡಿ ಡೆಲ್ಲಿ ಘರಾನ, ಆಪ್ಷನ್ ಸಿ ಜೈಪುರ್ ಘರಾನ. ಅದಕ್ಕೆ ಆಪ್ಷನ್ ಎ ಗ್ವಾಲಿಯರ್ ಘರಾನ ಇಸ್ ದ ರೈಟ್ ಆನ್ಸರ್. ಪಂಡಿತ್ ಓಂಕಾರನಾಥ ಠಾಕೂರ್ ಇವರು ಗ್ವಾಲಿಯರ್ ಘರಾನೆಗೆ ಸಂಬಂಧಪಟ್ಟವರು. ದ್ಯಾಟ್ ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ. ಕ್ವಶನ್ ನಂಬರ್ 63. ಕ್ವಶನ್ ನಂಬರ್ 63 ಏನಪ್ಪಾ ಅಂದರೆ, ಸಂಗೀತ ಸಾಮ್ರಾಟರಾದಂಥ ತಾನ್ಸೇನ್ ಯಾವ ಗಾಯನವನ್ನು ಹಾಡ್ತಿದ್ರು? ಹೌದ್ರಿ, ಸಂಗೀತ ಸಾಮ್ರಾಟರಾದಂಥ ತಾನ್ಸೇನ್ ಯಾವ ಗಾಯನ ಹಾಡ್ತಿದ್ರು? ಆಪ್ಷನ್ ಎ ಖ್ಯಾಲ್ ಗಾಯನ, ಆಪ್ಷನ್ ಬಿ ಟುಮ್ರಿ ಗಾಯನ, ಆಪ್ಷನ್ ಸಿ ಧ್ರುಪದ ಗಾಯನ, ಆಪ್ಷನ್ ಡಿ ಟಪ್ಪ ಗಾಯನ. ಅದಕ್ಕೆ ಆಪ್ಷನ್ ಸಿ ಧ್ರುಪದ್ ಗಾಯನ ಇಸ್ ದ ರೈಟ್ ಆನ್ಸರ್. ತಾನ್ಸೇನ್ ಅವರು ಧ್ರುಪದ್ ಗಾಯನ ಹಾಡ್ತಿದ್ರು, ಅದಕ್ಕೆ ಧ್ರುಪದ್ ಗಾಯನವನ್ನು ಟಿಕ್ ಮಾಡಿ. ಕ್ವಶನ್ ನಂಬರ್ 65. ಕ್ವಶನ್ ನಂಬರ್ 65 ನೋಡ್ರಿ. ಪಂಚಮ್ ಸ್ವರದ ಕಂಪನ ಸಂಖ್ಯೆ. ಪಂಚಮ್ ಅಂದರೆ ಪ ಸ್ವರ, ಪಂಚಮ್ ಅಂದರೆ ಪ ಸ್ವರ. ಪ ಸ್ವರದ್ದು ಕಂಪನ ಸಂಖ್ಯೆ ಅಥವಾ ಆಂದೋಲನ ಸಂಖ್ಯೆ. ಕಂಪನ ಅಂದ್ರೂ ಒಂದೇ, ಆಂದೋಲನ ಅಂದ್ರೂ ಒಂದೇ. ಕಂಪನ ಸಂಖ್ಯೆ ಅಥವಾ ಆಂದೋಲನ ಸಂಖ್ಯೆ ಎಷ್ಟು ಇದೆ? ಇದು ಕ್ವಶನ್. ಏನು? ಪಂಚಮ್ ಸ್ವರದ ಕಂಪನ ಸಂಖ್ಯೆ
ಕಂಪನ ಸಂಖ್ಯೆ ಮತ್ತು ಅಥವಾ ಆಂದೋಲನ ಸಂಖ್ಯೆ ಎಷ್ಟು ಇದೆ? ಆಪ್ಷನ್ ಎ 240 240, ಆಪ್ಷನ್ ಬಿ 270, ಆಪ್ಷನ್ ಸಿ 360, ಆಪ್ಷನ್ ಡಿ 320. ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರಪ್ಪ ಅಂತಂದರೆ ಆಪ್ಷನ್ ಸಿ 360 ಕಂಪನಗಳು ಪಂಚಮ ಸ್ವರದಲ್ಲಿ ಇವೆ. ಪಂಚಮ ಸ್ವರದ ಕಂಪನ ಸಂಖ್ಯೆ ಎಷ್ಟಿದೆ ಅಂತಂದರೆ 360 ಕಂಪನಗಳು ಅದರಲ್ಲಿ ಇವೆ. ಅದಕ್ಕೆ 360 ಅದನ್ನೇ ಟಿಕ್ ಮಾಡಿರಿ ವಿದ್ಯಾರ್ಥಿಗಳೇ. ನಿಮಗೆ ಇದ್ರ ಬಗ್ಗೆ ಹೇಳ್ತೇನೆ ಸ್ವಲ್ಪ. ಸರೆಗಮ ಪದನಿ ಅದಾವ, ಸದ್ ಸ್ವರ ಸಂಖ್ಯೆ ಬೇರೆ, ಅದಕ್ಕೆ ತನದಂಥ ಸ್ವರ ಸಂಖ್ಯೆ ಅದ. ರಿಷ ಬೇರೆ, ಗಾಂಧಾರ ಬೇರೆ, ಮಧ್ಯಮ ಬೇರೆ, ಪಂಚಮ ಬೇರೆ, ದೈವತ್ ಬೇರೆ, ನಿಷಾದ್ ಬೇರೆ. ಆದರೆ ಇವ್ರು ಕೇಳಿದ ಪ್ರಶ್ನೆ ಏನು? ಪಂಚಮ ಸ್ವರದ ಕಂಪನ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಆ ಪಂಚಮ ಸ್ವರಕ್ಕೆ 360 ಕಂಪನ ಸಂಖ್ಯೆ ಇದೆ. ಅದಕ್ಕೆ 360 ಇಸ್ ದ ರೈಟ್ ಆನ್ಸರ್. ಅದನ್ನು ಟಿಕ್ ಮಾಡಿ. ಕ್ವಶನ್ ನಂಬರ್ 66 ಏನಪ್ಪ ಅಂತಂದರೆ ಪಂಚಮ ಸ್ವರವನ್ನು ಯಾವ ಶ್ರುತಿ ಮೇಲೆ ಸ್ಥಾಪನೆ ಮಾಡಿದ್ದಾರೆ? ನೋಡ್ರಿ, 22 ಶ್ರುತಿ ಅವ. ಆ 22 ಶ್ರುತಿಗಳ ಮ್ಯಾಗ ಪಂಚಮ ಸ್ವರವನ್ನು ಯಾವ ಶ್ರುತಿ ಮೇಲೆ ಸ್ಥಾಪನೆ ಮಾಡಿದ್ದಾರೆ? ಪಂಚಮ ಸ್ವರವನ್ನು ಯಾವ ಶ್ರುತಿ ಮೇಲೆ ಸ್ಥಾಪನೆ ಮಾಡಿದ್ದಾರೆ ಅದು ಕ್ವಶನ್. ನಿಮಗೆ ಆನ್ಸರ್ ಏನು? ಆಪ್ಷನ್ ಎ 9 ಶ್ರುತಿಗಳು, ಆಪ್ಷನ್ ಬಿ 10 ಶ್ರುತಿಗಳ ಮೇಲೆ, ಆಪ್ಷನ್ ಡಿ 17 ಶ್ರುತಿಗಳ ಮೇಲೆ, ಆಪ್ಷನ್ ಸಿ 13 ಶ್ರುತಿಗಳ ಮೇಲೆ. ನೋಡ್ರಿ, ಆಪ್ಷನ್ ಎ 9 ಶ್ರುತಿಗಳ ಮೇಲೆ, ಆಪ್ಷನ್ ಬಿ 10 ಶ್ರುತಿಗಳ ಮೇಲೆ, ಆಪ್ಷನ್ ಸಿ 17 ಶ್ರುತಿಗಳ ಮೇಲೆ, ಆಪ್ಷನ್ ಡಿ 13 ಶ್ರುತಿಗಳ ಮೇಲೆ. ಅದಕ್ಕೆ ಇಲ್ಲಿ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಸಿ 17 ಶ್ರುತಿಗಳ ಮೇಲೆ ಪಂಚಮ ಸ್ವರವನ್ನು ಸ್ಥಾಪನೆ ಮಾಡಿದ್ದಾರೆ. ಗೊತ್ತಾಯ್ತಾ? ಅದಕ್ಕೆ 17 ನೀವು ಟಿಕ್ ಮಾಡಬೇಕು ಅಂತ ಹೇಳುತ್ತಾ ಇವತ್ತು ಇಷ್ಟು ಅಭ್ಯಾಸ ಸಾಕು. ಇನ್ನು ನೆಕ್ಸ್ಟು ಮುಂದಿನ ಎಪಿಸೋಡ್ದಲ್ಲಿ ಮತ್ತೆ ನಾನು ನಿಮಗೆ ಪ್ರಶ್ನೋತ್ತರ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ ಹೋಗ್ತೀನಿ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಸರಿಯಾಗಿ ಓದ್ರಿ, ಆಪ್ಷನ್ಸ್ ಬೇಕಾದ ಬರಲಿ. ನಿಮ್ಮ ತಲೆ ಒಳಗೆ ಅದು ಆನ್ಸರ್ ಕರೆಕ್ಟ್ ಇತ್ತಂದ್ರೆ ಮುಗಿದೋತು. ಯಾವ ಆಪ್ಷನ್ ಕೊಟ್ಟರೆ ಏನಾಗಬೇಕಾಗಿದೆ, ನೀವು ಕರೆಕ್ಟ್ ಇದು ಆನ್ಸರ್ ಟಿಕ್ ಮಾಡಬೇಕು ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ. ಥ್ಯಾಂಕ್ ಯು, ಧನ್ಯವಾದ.